ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಸೇಮ್ ಆಸ್ ಕಂಪ್ಯೂಟರ್ ಸೈನ್ಸ್, ಅಳಿಯಲ್ಲ ಮಗಳ ಗಂಡ. ಸೊ ಇನ್ಫಾರ್ಮೇಷನ್ ಸೈನ್ಸ್ ಅಂದರೂ ಅಂದರೆ ಕಂಪ್ಯೂಟರ್ ಸೈನ್ಸ್ ಅಂದರೂ ಒಂದೇ. ಅದಕ್ಕೆ ತುಂಬ ಅತಿ ಬುದ್ಧಿವಂತ ಕಾಲೇಜುಗಳು ಇನ್ಫಾರ್ಮೇಷನ್ ಸೈನ್ಸ್ನ ಕಂಪ್ಯೂಟರ್ ಸೈನ್ಸಲ್ಲಿ ಮರ್ಜ್ ಮಾಡಿ ಇಂಟೆಕ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಅಲ್ಲಿ ಮ್ಯಾನೇಜ್ಮೆಂಟ್ ಕೊಟ್ಟ ಫೀಸು ನೀವು ಜಾಸ್ತಿ ಕೊಡ್ತೀರಾ. ಇನ್ಫಾರ್ಮೇಷನ್ ಸೈನ್ಸ್ ಅಂದರೆ 1-2 ಲಕ್ಷ ಕಡಿಮೆ ಕೊಡ್ತಿದ್ರಿ. ಹಾಗಾಗಿ ಇನ್ಫಾರ್ಮೇಷನ್ ಸೈನ್ಸ್ನ ಕಂಪ್ಯೂಟರ್ ಸೈನ್ಸಲ್ಲಿ ಮರ್ಜ್ ಮಾಡಿದ್ದಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ಒಂದಷ್ಟು ಕಾಲೇಜಸ್ಸು ನಿಮಗೆ ಮಿಸ್ ಆಗುತ್ತೆ. ನಾನು ಕನ್ಸಿಡರ್ ಮಾಡ್ಕೊಂಡಿರೋದು ಟಾಪ್ 20 ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜಸ್ ಕಟ್ ಆಫ್ ರ್ಯಾಂಕ್ ಈ ವರ್ಷದ್ದು CET 2025 ರೌಂಡ್ 1 ಫಾರ್ ಇನ್ಫಾರ್ಮೇಷನ್ ಸೈನ್ಸ್. ಇಲ್ಲಿ ಬ್ಲ್ಯಾಕಲ್ಲಿ ಕಾಣ್ತಿರೋದು 2025 ರೌಂಡ್ 1, ಇಲ್ಲಿ ರೆಡ್ಡಲ್ಲಿ ಕಾಣ್ತಿರೋದು ಲಾಸ್ಟ್ ಇಯರ್ 2024 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬರೋಷ್ಟರಲ್ಲಿ ಕಟ್ ಆಫ್ ತುಂಬ ಡ್ರಾಪ್ ಆಗುತ್ತೆ. ರೌಂಡ್ 1 ಅಲ್ಲಿ ನಿಮ್ಗೆ ಏನೂ ಐಡಿಯಾನೇ ಸಿಗೋದಿಲ್ಲ. ಹಾಗಾಗಿ ದುಡುಕಿ ಯಾವುದೇ ನಿರ್ಧಾರ ತಗೊಳ್ಳೋ ಅಗತ್ಯ ಇಲ್ಲ. ರೌಂಡ್ 2 ಅಲ್ಲೂ ಸ್ವಲ್ಪ ಒಂದು ಪಿಕ್ಚರ್ ಸಿಗುತ್ತೆ ನಿಮಗೆ. ರೌಂಡ್ 2 ಇಂದ ರೌಂಡ್ 3 ಆರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬೇಕಾದ್ರೆ ಫೀಸ್ ಕಟ್ಟಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಒಂದಷ್ಟು ಜನ ಎಲ್ಲ ಫಿಲ್ಟರ್ ಆಗ್ತಾರೆ. ಮ್ಯಾನೇಜ್ಮೆಂಟ್ ಕೊಟ್ಟ ಸ್ಟೂಡೆಂಟ್ಸು, ಕಾಮೆಡ್ಗೆ ಸ್ಟೂಡೆಂಟ್ಸು, ಮೆಡಿಕಲ್ಲೇ ಬೇಕು ಅಂತ ಹಠ ಇಟ್ಕೊಂಡು ಕೂತಿರ್ತಾರಲ್ಲ, ಅವರು ಎಲ್ಲ ಹೊರಗಡೆ ಹೋಗ್ತಾರೆ. ಯಾಕಂದರೆ ಇಂಜಿನಿಯರಿಂಗ್ ಫೀಸ್ ಕಟ್ಟೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಆಗ ನಿಮಗೆ ಸ್ವಲ್ಪ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಈಗ ಒಂದು ಕ್ವಶನ್ ಬರುತ್ತೆ ನಿಮಗೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮುಗಿದು ನಾನು ಕಾಲೇಜ್ಗೆ ಹೋದರೆ ಕಾಲೇಜ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಏನು ತೊಂದರೆ ಇಲ್ಲ. ಇಂಡಕ್ಷನ್ ಪ್ರೋಗ್ರಾಮ್ 3 ವೀಕ್ಸ್ ನಡೆಸಬೇಕಾಗುತ್ತೆ ಕಾಲೇಜವರು. ನಿಮ್ಗೆ ಏನೂ ತೊಂದರೆ ಆಗೋದಿಲ್ಲ. ನಿಮಗೆ ಒಳ್ಳೆ ಕಾಲೇಜ್ ಬೇಕು, ಒಳ್ಳೆ ಕೋರ್ಸ್ ಬೇಕು ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಲೇಬೇಕು. ಇಲ್ಲ ಕ್ಲಾಸ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಹಾಸ್ಟೆಲ್ ಸೀಟ್ ಸಿಗಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲೇ ಹೋಗ್ಬೋದು, ಇಲ್ಲ ಈಗ ಫಸ್ಟ್ ರೌಂಡಲ್ಲೂ ಹೋಗ್ಬೋದು. ಅದು ನಿಮ್ಮ ಇಷ್ಟ. ಸೊ ನನ್ನ ಇಂಪಾರ್ಟೆನ್ಸ್ ಇರೋದು ಒಳ್ಳೆ ಕಾಲೇಜ್ ಸಿಗಬೇಕು, ನಿಮಗೆ ಒಳ್ಳೆ ಕೋರ್ಸ್ ಸಿಗಬೇಕು ಅಂತ. ಹಾಗಾದಾಗ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ವೆಯ್ಟ್ ಮಾಡಬೇಕಾಗತ್ತೆ. ಎಲ್ಲ ನಿಮಗೆ ಜೀವನದಲ್ಲಿ ಒಟ್ಟಿಗೆ ಸಿಗೋದಿಲ್ಲ. ಕುಚ್ ಪಾನೆ ಕೆ ಲಿಯೆ ಕುಚ್ ಖೋನಾ ಪಡ್ತಾ ಹೈ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬೇಕಾದ್ರೆ ಹಾಸ್ಟೆಲ್ ಸೀಟ್ ಮಿಸ್ ಆಗ್ಬೋದು ನಿಮಗೆ, ಇಲ್ಲ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ಒಂದು 4-5 ದಿನ ಮಿಸ್ ಆಗಬಹುದು. ಆಮೇಲೆ ನೀವು ಇಂಡಕ್ಷನ್ ಪ್ರೋಗ್ರಾಮ್ ಮುಗಿದ್ಮೇಲೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ಮಲ್ಲಿ ನಿಮ್ಮ ಅಟೆಂಡೆನ್ಸ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನೀವು ಎಷ್ಟು ದಿನ ಬಂಕ್ ಕೊಡ್ತಿದ್ರಿ ಅಂತ. ಹಾಗಾಗಿ ತಲೆ ಕೆಡಿಸ್ಕೋಬೇಡಿ. ಒಳ್ಳೆ ಕಾಲೇಜು, ಒಳ್ಳೆ ಕೋರ್ಸ್ ಸಿಗೋ ಥರ ಸ್ವಲ್ಪ ಯೋಚನೆ ಮಾಡಿ ಅನ್ನೋದು ನನ್ನ ಸಲಹೆ ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟದ್ದು. ಇನ್ಫಾರ್ಮೇಷನ್ ಸೈನ್ಸು RVL ಇಲ್ಲ, BMS ಇಲ್ಲ ಎಲ್ಲ. ಯಾಕಂದರೆ ಅತಿ ಬುದ್ಧಿವಂತ ಕಾಲೇಜುಗಳು CS ಅಂತ ಕನ್ವರ್ಟ್ ಮಾಡಿಕೊಂಡು 1,500 ಎಲ್ಲ ಇಂಟೇಕ್ ಮಾಡ್ಕೊಂಡಿದ್ದಾರೆ. ಸೊ ಇರೋದು ಈಗ ರಾಮಯ್ಯದಲ್ಲಿ. ಅದಕ್ಕೆ ಈಗ ಟಾಪ್ 1 ಅಲ್ಲಿ ಬಂದಿದೆ. ಇದು ಈ ವರ್ಷ ರೌಂಡ್ 1 ಅಲ್ಲಿ 2,473ಕ್ಕೆ ಲಾಸ್ಟ್ ಕ್ಯಾಂಡಿಡೇಟ್ಗೆ ಸೀಟ್ ಸಿಕ್ಕಿದೆ. ಲಾಸ್ಟ್ ಇಯರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ರಲ್ಲಿ 3,712ರಲ್ಲಿತ್ತು. ಸೊ ಖಂಡಿತ ಈ ಕಟ್ ಆಫು ಸಿಗುತ್ತೆ. ಈ ಕಟ್ ಆಫ್ಗಿಂತ ಜಾಸ್ತಿನೂ ಆಗಬಹುದು. ಯಾಕೆಂದರೆ ಈಗ ಸದ್ಯಕ್ಕೆ ಹತ್ರ 2,500 ಇದೆ. ಖಂಡಿತ ಕಟ್ ಆಫ್ ಡ್ರಾಪ್ ಆಗುತ್ತೆ. UECಯಲ್ಲಿ 4,625, ಲಾಸ್ಟ್ ಇಯರು ಆಲ್ಮೋಸ್ಟ್ 7,000. ದಯಾನಂದ್ ಸಾಗರಲ್ಲಿ ಈ ವರ್ಷ 5,707 ಬಂದಿರೋರು ಸಿಕ್ಕಿದೆ. ಬಟ್ ಲಾಸ್ಟ್ ಟೈಮು 8,795, ಡಿಫ್ರೆನ್ಸ್ ಆಫ್ 3,000. ಖಂಡಿತ ಮೇಕಪ್ ಆಗುತ್ತೆ. ಇನ್ನೂ 2 ರೌಂಡ್ ಇದೆ. ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ 7,500, ಬಟ್ ಲಾಸ್ಟ್ ಟೈಮು 12,233. BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 11,037, ಲಾಸ್ಟ್ ಇಯರ್ 15,000. ಸರ್ MVIT 16,184, ಲಾಸ್ಟ್ ಇಯರ್ 24,000. ರೇವಾ ಯೂನಿವರ್ಸಿಟಿ 19,760 ಈ ವರ್ಷ ಸಿಕ್ಕಿದ್ರೆ ಲಾಸ್ಟ್ ಇಯರ್ 25,000ವರೆಗೂ ಹೋಗಿತ್ತು. JSS ಅಕಾಡೆಮಿ ಆಫ್ ಟೆಕ್ನಾಲಜಿ 17,220, ಲಾಸ್ಟ್ ಇಯರ್ 26,000. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 17,980, ಲಾಸ್ಟ್ ಇಯರು 28,311. ಇಲ್ಲಿ ಸ್ವಲ್ಪ ನಿಮಗೆ ಕಟ್ ಆಫ್ ಜಾಸ್ತಿ ಡಿಫ್ರೆನ್ಸ್ ಇದೆ ಅನಿಸುತ್ತೆ, ಬಟ್ ಮೇಕಪ್ ಆಗುತ್ತೆ, ಏನು ತೊಂದರೆ ಇಲ್ಲ. ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ 19,000 ಈ ವರ್ಷ, ಲಾಸ್ಟ್ ಇಯರು 31,000ವರೆಗೂ ಹೋಗಿತ್ತು. SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೆಂಗೇರಿ 21,540 ಈ ವರ್ಷ, ಲಾಸ್ಟ್ ಇಯರು 35,098. MJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವೈಟ್ ಫೀಲ್ಡ್ ಬೆಂಗಳೂರು 24,957, ಲಾಸ್ಟ್ ಇಯರು 35,000. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೆಸರುಘಟ್ಟ ರೋಡು ಸೋಲ್ದೇವನಹಳ್ಳಿ 24,077, ಲಾಸ್ಟ್ ಇಯರು 37,000ವರೆಗೂ ಹೋಗಿತ್ತು. ಆಚಾರ್ಯ ಆದಮೇಲೆ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ರಾಜರಾಜೇಶ್ವರಿ ನಗರ 26,687 ಬಂದಿರೋರು ಸಿಕ್ಕಿದೆ ಈ ವರ್ಷ, ಲಾಸ್ಟ್ ಇಯರು ಆಲ್ಮೋಸ್ಟ್ 40,000 ಬಂದರೂ IS ಸಿಕ್ಕಿತ್ತು. ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 33,245 ಈ ವರ್ಷ ಇದ್ದರೆ, ಲಾಸ್ಟ್ ಇಯರು 56,294 ಬಂದಿರೋರಿಗೂ ಸಿಕ್ಕಿತ್ತು. ಈ ವರ್ಷನೂ ಸಿಗುತ್ತೆ. BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಮಹಾಲಕ್ಷ್ಮೀಪುರಂ ಬೆಂಗಳೂರು ಇಸ್ಕಾನ್ ದೇವಸ್ಥಾನದ ಎದುರುಗಡೆ 29,412 ಬಂದಿರೋರು ಸಿಕ್ಕಿದ್ರೆ ಈ ವರ್ಷ, ಲಾಸ್ಟ್ ಇಯರ್ ನೋಡಿ 57,600ವರೆಗೂ ಹೋಗಿತ್ತು, 609ವರೆಗೂ.
ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಯಲಹಂಕ 42,721 ಈ ವರ್ಷ, ಲಾಸ್ಟ್ ಇಯರ್ 60,147. ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕುಂಬಳಗೋಡು ಬೆಂಗಳೂರು ಮೈಸೂರು ರೋಡು 45,377, ಬಟ್ ಲಾಸ್ಟ್ ಇಯರ್ ನೋಡಿ 67,000ವರೆಗೂ ಸಿಕ್ಕಿತ್ತು, ಈ ವರ್ಷನೂ ಸಿಗುತ್ತೆ. ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೆಬ್ಬಾಳ ಬೆಂಗಳೂರು 38,677, ಬಟ್ ಲಾಸ್ಟ್ ಇಯರು 74,000. ಸಿ ದ ಡಿಫರೆನ್ಸ್, 38,000 and 74,000. ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕುಂಬಳಗೋಡು ಮೈಸೂರು ರೋಡ್ ಬೆಂಗಳೂರು 41,121, ಲಾಸ್ಟ್ ಟೈಮ್ ನೋಡಿ 83,334. ನಿಮಗೆ ಆಲ್ರೆಡಿ 42,000 ಡಿಫ್ರೆನ್ಸ್ ಕಾಣ್ತಾ ಇದೆ. ಆದರೂ ನೋಡ್ಕೊಳ್ಳಿ, ಈ ವರ್ಷ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬರೋಷ್ಟರಲ್ಲಿ ಇವೆಲ್ಲ ಮೇಕಪ್ ಆಗಿರುತ್ತೆ. ಲಾಸ್ಟ್ ಇಯರ್ ಕಟ್ ಆಫ್ ಖಂಡಿತ ಡ್ರಾಪ್ ಆಗುತ್ತೆ. ದೀಸ್ ಆರ್ ಸಮ್ ಆಫ್ ದ ಟಾಪ್ 20 ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜಸ್ ಫಾರ್ ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್. ಇದರಲ್ಲಿ ಆಲ್ಮೋಸ್ಟ್ ಒಂದು 15 ಕಾಲೇಜಸ್ ನಾನು ರೆಕಮೆಂಡ್ ಮಾಡ್ತೀನಿ. ಉಳಿದದ್ದು ನಿಮ್ಮ ರಿಸ್ಕ್ ಮೇಲೆ. ತುಂಬ ಕಾಲೇಜಸಲ್ಲಿ ಇನ್ನೂ ಇನ್ಫಾರ್ಮೇಷನ್ ಸೈನ್ಸ್ ಇದೆ, ಸೊ ನಿಮ್ಮ ರಿಸ್ಕ್ ಮೇಲೆ ನೀವು ಸೇರ್ಕೋಬೋದು. ಇದರಲ್ಲಿ ಟಾಪ್ 15 ಆದರೆ 100% ದೇ ಆರ್ ಗುಡ್ ಕಾಲೇಜಸ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.